ಕಣ್ಣು ಕಣ್ಣಾಗಿರೋ ಪದರು ಪದರಾಗಿರುವ ಜೇನಿನ ಪೋಳೆಯಂತಹ ಓಡ್ಪಾಳೆ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಓಡ್ಪಾಳೆ. ಓಡ್ಪಾಳೆ ಮಂಗಳೂರಿನ ಕಡೆ ಮಾಡುವ ಇನ್ನೊಂದು ಸ್ಪೆಷಲ್ ಅಡುಗೆ. ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಓಡಿನಲ್ಲಿ ಮಾಡೋದು, ಹಾಗಾಗಿ ಆ ಹೆಸರು. ಅದನ್ನು ನಾವೆಲ್ಲ ದಪ್ಪ ಕಾಯಿ ಹಾಲಿನ ಜೊತೆ ತಿನ್ನೋದು. ಹಾಗಿದ್ರೆ ಬನ್ನಿ ನೋಡುವ ಹೇಗೆ ಮಾಡೋದಂತ. ಓಡ್ಪಾಳೆಗಂತ ರಾತ್ರಿಯೇ 3 ಕಪ್ ಅಕ್ಕಿ ನೆನೆ ಹಾಕಿದ್ದೆ. ಈಗ ಅದನ್ನು 2 ರಿಂದ 3 ಸಲ ತೊಳೆದು ಕ್ಲೀನ್ ಮಾಡುವ. ನಂತರ ಅಕ್ಕಿಯನ್ನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಕಪ್ ತುರಿದ ಕಾಯಿಯನ್ನು ಹಾಕಿ ಮತ್ತು 1 ಕಪ್ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಕಪ್ ನೀರು ಹಾಕಿ ರುಬ್ಬಿಕೊಳ್ಳಬೇಕು. ನೋಡಿ, ರುಬ್ಬಿ ರೆಡಿಯಾಗಿದೆ. ಈಗ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದನ್ನು ದೋಸೆ ಹಿಟ್ಟಿಂದ ಸ್ವಲ್ಪ ತೆಳುವಾಗಿ ಇರುವ ಹದಕ್ಕೆ ನೀರು ಸೇರಿಸ್ಕೊಳ್ಳಿ. ನಾನು ಪುನಃ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೋಡಿ, ಈ ಹದಕ್ಕೆ ಇರಬೇಕು. ಈಗ ದಪ್ಪ ಕಾಯಿ ಹಾಲು ಮಾಡೋದು ಹೇಗೆ ಅಂತ ನೋಡುವ. ದಪ್ಪ ಕಾಯಿ ಹಾಲು ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತುರಿದ ಕಾಯಿ, ಅದಕ್ಕೆ 1 ಕಪ್ ತುರಿದು ಇಟ್ಕೊಂಡ ಬೆಲ್ಲ ಹಾಕಿ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನಯವಾಗಿ ರುಬ್ಕೊಳ್ಳಿ. ದಪ್ಪ ಕಾಯಿ ಹಾಲು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1/4 ಕಪ್ ನೀರು ಹಾಕಿ ಹದ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಓಡ್ಪಾಳೆ ಜೊತೆ ತಿನ್ನೋಕ್ಕೆ. ನೋಡಿ, ಇದರಲ್ಲಿ ಓಡ್ಪಾಳೆ ಮಾಡೋದು. ಇದೊಂದು ಮಣ್ಣಿನ ಪಾತ್ರೆ. ಇದು ಎಲ್ಲ ಮಣ್ಣಿನ ಪಾತ್ರೆ ಅಂಗಡಿಯಲ್ಲೂ ಸಿಗ್ತದೆ. ನಾವು ಮಾಡ್ತಾ ಇರ್ತೇವೆ ಓಡ್ಪಾಳೆ. ಈಗ ರೆಡಿ ಮಾಡಿ ಇಟ್ಕೊಂಡ ಹಿಟ್ಟಿನ 2 ಸೌಟು ಹಿಟ್ಟು ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಮೀಡಿಯಂ ಬೆಂಕಿಯಲ್ಲಿ ಬೇಯಿಸಬೇಕು. ಈಗ ಬೆಂದಿದೆ ನೋಡಿ. ಎಲ್ಲ ಕಡೆಯಿಂದ ಒಂದ್ಸಲ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಣ್ಣು ಕಣ್ಣಾಗಿ.